ನಾವು ಬದುಕ್ತಾ ಇರೋ ಬದುಕು ತುಂಬ ಜನದ ಕನಸು ಅಂತ ಅಪ್ಪು ಹೇಳಿದ ನೆನಪಿದೆ ಅಲ್ಲ. ನಮ್ಮ ಲೈಫಲ್ಲೇ ಯಾಕಪ್ಪ ಇಷ್ಟು ಕಷ್ಟ ಇದೆ ಅನ್ನೋದಕ್ಕಿಂತ ಈ ರೋಡ್ ಸೈಡಲ್ಲಿರೋ ಮನೆ ಇಲ್ದಲೆ, ಊಟ ಇಲ್ದಲೆ, ಫ್ಯಾಮಿಲಿ ಇಲ್ಲದೆ ಇರೋ ಜನನೆಲ್ಲ ನೋಡಿದಾಗ ದೇವರು ಅಟ್ಲೀಸ್ಟ್ ನಮ್ಮನ್ನ ಸ್ವಲ್ಪ ಆದರೂ ಚೆನ್ನಾಗಿಟ್ಟಿರೋನಪ್ಪ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ಚೆಸ್ಟ್ ಡೇ ವರ್ಕೌಟ್ ಯಾವ ಥರ ಇತ್ತು ಅಂತ ಹೇಳ್ತೀನಿ. ಒಂದು ಸ್ಮಾಲ್ ಟಿಪ್, ಪ್ರೀ ವರ್ಕೌಟ್ನ ಬಿಫೋರ್ 20 ಮಿನಿಟ್ಸ್ ತಗೊಳ್ಳಿ. ನಿಮಗೆ ಒಂದು ಒಳ್ಳೆ ಬೂಸ್ಟ್ ಕೊಡುತ್ತೆ, ಪಂಪ್ ಕೊಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಮತ್ತು ನೀವು ಗ್ರೋತ್ ಫೇಸಲ್ಲಿ ಕ್ಯಾಲರಿ ಸರ್ಪ್ಲಸಲ್ಲಿ ಇರೋದ್ರಿಂದ ನೀವು ಆದಷ್ಟು ಮ್ಯಾಕ್ಸಿಮಮ್ ಹೆವಿ ಲಿಫ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಪೋಸ್ಟರ್ ಕರೆಕ್ಟಾಗಿ ಇಟ್ಕೊಳ್ಳಿ, ಯಾಕಂದರೆ ನೀವು ಹೆವಿ ಲಿಫ್ಟ್ ಮಾಡಿದ್ರೇ ಮಸಲ್ ಗ್ರೋತಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇಂಟ್ರಾ ವರ್ಕೌಟ್ ನೀವು ಗ್ಲುಟಮೈನ್ ಮತ್ತು BCAA, EAA ಯೂಸ್ ಮಾಡ್ಬೋದು. ಡಿಹೈಡ್ರೇಷನ್ ಆಗೋದನ್ನು ಅವಾಯ್ಡ್ ಮಾಡಿ, ಮಸಲ್ ಫುಲ್ನೆಸ್ ಕೊಡುತ್ತೆ. ನೀವು ಎಷ್ಟು ನೀರು ಕುಡಿತೀರಾ ಅಷ್ಟು ಒಳ್ಳೆಯದು. ಫೀಮೇಲ್ ಟ್ರೈನಿಂಗ್ ಬಗ್ಗೆ ಒಂದು ಟಿಪ್, ಯೂಶ್ವಲಾಗಿ ಎಲ್ಲರೂ ಅಂತಾರೆ ಫೀಮೇಲ್ಸ್ ಮಸ್ಕ್ಯುಲರ್ ಆಗಿಬಿಡ್ತಾರೆ ವೆಯ್ಟ್ ಟ್ರೈನಿಂಗ್ ಮಾಡಿದ್ರೆ ಅಂತ. ಟೆಸ್ಟೋಸ್ಟೆರೋನ್ ಇರೋ ಹುಡುಗರಿಗೆ ಏನೂ ಆಗ್ತಾ ಇಲ್ಲ, ಇನ್ನು ಈಸ್ಟ್ರೋಜನ್ ಇರೋ ಹುಡುಗಿರು ಮಸ್ಕ್ಯುಲರ್ ಆಗೋಕ್ಕೆ ಚಾನ್ಸೇ ಇಲ್ಲ. ನನ್ನ ಪೋಸ್ಟ್ ವರ್ಕೌಟ್ ಡ್ರಿಂಕ್ ನ್ಯೂಟ್ರಬೇಯಿಂದ 2.5 ಸ್ಕೂಪ್ ಐಸೋಲೇಟ್ ವೇ ಮತ್ತು 5 ಗ್ರಾಮ್ಸ್ ಕ್ರಿಯೇಟಿನ್ ಕುಡಿತೀನಿ. ಅಲ್ಲಿಂದ ಮನೆಗೆ ಬಂದ ಮೇಲೆ ನನ್ನ ಟ್ರೈನಿಂಗ್ ಸ್ಟ್ರೆಸ್ನೆಲ್ಲ ರಿಲೀಫ್ ಮಾಡೋದು ನನ್ನ ಮಗ ಅಪ್ಪು. ಅವನ ಪಾಂಡ ಬೈಕ್ ಟ್ರೈ ಮಾಡಿದ್ವಿ, ಸ್ವಲ್ಪ ಮುರಿದೋಯ್ತು. ಮತ್ತು ವೈಫ್ ಗುಲ್ಕನ್ ಟ್ರೈ ಮಾಡಿದ್ಲು, ಯಾವ ಥರ ಇತ್ತು ಅಂತ ಅಪ್ಪು ಎಕ್ಸ್ಪ್ರೆಷನಲ್ಲಿ ಗೊತ್ತಾಯಿತು. ನಾನು ಕೂಡ ಟ್ರೈ ಮಾಡಿದೆ, ಸ್ವಲ್ಪ ಚೆನ್ನಾಗಿತ್ತು. ರೆಸಿಪಿ ಬೇಕು ಅಂದರೆ ಸ್ನೇಹ ಅವರ ಪ್ರೊಫೈಲಲ್ಲಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.